ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಗೋಲ್ಲ. ಇನ್ನು ನಮ್ಮ ಕೈನಲ್ಲಿ ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ದಯವಿಟ್ಟು ಹೊರಟ್ಬಿಟ್ಟು. ಏನು ಹೇಳ್ತಿದ್ದೀರಾ ಬೀಗ್ರೆ? ಬೆಡ್ ರಿಡನ್ ಆಗಿರೋನ್ನ ಬೀದಿಗೆ ಸೊಳ್ಳು ಮಾತಾಡ್ತಿದ್ದೀರಾ? ಒಂದು ದೊಡ್ಡ ವಿಷ ಕೊಟ್ಬಿಡಿ, ಕುಡಿದ್ಬಿಟ್ಟಿಲ್ಲ ಪ್ರಾಣ ಬಿಟ್ಬಿಡ್ತೀರಿ. ಯಾಕದು ನಮ್ಮ ಕುತ್ತಿಗೆ ಬರಲಿ ಅಂತ ಯಾವ ಜನ್ಮದ ಪ್ರಾರಬ್ಧಾನೋ ಇಲ್ಲಿ ಬಂದು ತಗಲು ಹಾಕ್ಕೊಂಡಿದೆ. ಹಾಗೆಲ್ಲ ಮಾತಾಡಬೇಡಿ ದತ್ತ ಅವರು. ಇಂಥ ಅವಮಾನಗಳೆಲ್ಲ ತಡ್ಕೊಂಡು ನಾನು ಇರಲ್ಲ. ಅಂದರೆ ಹೊರಟು ಬಿಡ್ತೀರಾ? ಯಾಕಮ್ಮ ಹೋಗ್ಲಿ? ಇಷ್ಟೆಲ್ಲ ಅವಮಾನಗಳಾದ್ಮೇಲೆ ಆಗಿರೋ ಎಲ್ಲ ಅವಮಾನಕ್ಕೂ ಉತ್ತರ ಕೊಡದೆ ಹೊರಟೋಗ್ಲಾ? ನನ್ನಿಂದ ನಿಮಗೇನೇನು ನಷ್ಟ ಆಗಿದೆಯೋ ಅದೆಲ್ಲವನ್ನ ನಾನೇ ಸ್ವತಃ ದುಡಿದು ಅಸಲು ಬಡ್ಡಿ ಎಲ್ಲ ವಾಪಸ್ ಕೊಡೋವರೆಗೂ ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ನೆಗೆದು ಬಿತ್ತು. ಅಲ್ಲಿಗೆ ಈ ಮನೇನ ಗುಡಿಸಿ ಗುಂಡಾಂತರ ಮಾಡೋವರೆಗೂ ಇವನು ಹೋಗಲ್ಲ ಅಂತಾಯ್ತು. ಬೆನ್ನಿಗೆ ಬಿದ್ದು ಬೇತಾಳ. ಏನು ಕರ್ಮನೋ. ಅವಿ, ಸಮರ್ಥ್ಗೋಸ್ಕರ ಕಾಯ್ತಾ ಇದೆಯಾ? ಅವತ್ತೊಂದು ತಿಂಡಿ ತಿಂದೆ ಹಾಗೆ ಹೋದ ಅಂತ ಬೇಜಾರ? ಏನು ಮಾಡೋದಮ್ಮ, ನಾವು ಯಾರನ್ನಾದರೂ ಪ್ರೀತಿಯಿಂದ ಕಾಣ್ತಿರುವಾಗ ಅವರಿಂದನೂ ಅಷ್ಟೇ ಪ್ರೀತಿನ ಬಯಸ್ತೇವೆ. ಆದರೆ ಅದು ಅವ್ರಿಗೆ ಅರ್ಥ ಆಗ್ಬೇಕಷ್ಟೆ. ಅಮ್ಮ, ಇವತ್ತಾದರೂ ಸಮರ್ಥ ಅವರು ನಮ್ಮ ಜೊತೆ ಕೂತ್ಕೊಂಡು ತಿಂಡಿ ತಿನ್ನಲಿ. ಅವ್ರನ್ನ ಕರೀಲಾ? ನನ್ನ ಮಕ್ಕಳೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂತಾರೆ ಅಂದರೆ ಅದಕ್ಕಿಂತ ಖುಷಿ ಇನ್ನೇನಮ್ಮ ಇದೆ? ಸರಿ, ಇವತ್ತು ನಾನೇ ಅವ್ರನ್ನ ಕರಿತೀನಿ. ಸಮರ್ಥ ಅವರೇ, ಸಮರ್ಥ ಅವರೇ, ಹೇಳಿ, ನನ್ನನ್ನು ಯಾಕೆ ಕರೆದಿದ್ದು? ನಿಮ್ಮ ಕೋಪ ಕಮ್ಮಿ ಆಗಿದ್ರೆ ಇವತ್ತಾದರೂ ನಮ್ಮ ಜೊತೆ ಕೂತ್ಕೊಂಡು ತಿಂಡಿ ತಿನ್ಬೋದಾ? ಬಾ ಪಾಪು, ಎಲ್ಲರ ಜೊತೆ ನೀನು ತಿಂಡಿ ತಿನ್ನು. ನನಗೆ ಅಶ್ವಿಲ್ಲ, ನಾನು ತಿಂಡಿ ತಿನ್ಕೊಂಡೇ ಬಂದಿದ್ದೀನಿ. ಅಂದಾಗೆ ನಂಗೆ ಯಾರ ಮೇಲೂ ಕೋಪ ಇಲ್ಲ, ದ್ವೇಷ ಇಲ್ಲ, ಹಾಗೆ ಪ್ರೀತಿನೂ ಇಲ್ಲ. ನಿನಗೆ ಯಾರ ಮೇಲೂ ಪ್ರೀತಿ ಇಲ್ಲದೆ ಇರ್ಬೋದು ಪಾಪು, ಆದರೆ ನಿನ್ನ ಮೇಲೆ ಪ್ರೀತಿ ಇರೋರಿಗೆ ನೀನು ಬೇಜಾರು ಮಾಡಬಾರ್ದಲ್ವಾ? ಅವಿ ನಿನ್ನ ಜೊತೆ ಕೂತ್ಕೊಂಡು ತಿಂಡಿ ತಿನ್ನಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ಬೇಕಾಗಿಲ್ಲ, ನಾನಿಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅದಕ್ಕೆ ಸಂಬಳ ಕೊಡ್ತಾ ಇದ್ದೀರಾ. ಅದು ಬಿಟ್ಟು ನನಗೆ ಯಾವ ಪ್ರೀತಿನೂ ಬೇಕಾಗಿಲ್ಲ. ಇಷ್ಟ ಇಲ್ದಿರೋರ್ಗೆ ಯಾಕೆ ಬಲವಂತ ಮಾಡ್ತೀರಾ? ಯಾರ್ಯಾರು ಎಲ್ಲಿರ್ಬೇಕೋ ಅಲ್ಲಿದ್ರೇನೆ ಸರಿ. ಮನೆ ಗುಡಿಸೋ ಪೊರ್ಕೆನ ಗುಡಿಸೋವಾಗ ಮಾತ್ರ ಆಚೆ ತೆಗಿಬೇಕೆ ಹೊರತು ಸೋಫಾ ಮೇಲೆ ಪಕ್ಕದಲ್ಲಿ ಇಟ್ಕೊಂಡು ಕೂತ್ಕೋಬಾರ್ದು. ಅದೇ ಎಷ್ಟು ರಕ್ತ ಬರ್ತಿದೆ, ಹುಷಾರಾಗಿ ಮಾಡ್ಬೇಕಲ್ವಾ?
ಅಯ್ಯೋ ಅಮ್ಮ ನೋವು. ಅಯ್ಯೋ ಟೈಮಿಗೆ ಸರಿಯಾಗಿ ಹೊಟ್ಟೆಗೇನು ತಗೊಳ್ಳದೆ ಹೋದ್ರೆ ತಗೊಳ್ಳೋ ಮಾತ್ರೆ ಕೆಲಸ ಮಾಡಲ್ವಲ್ಲಪ್ಪ. ಈ ಮನೇಲಿ ನನಗೂ ಊಟ ತಂದ್ಕೊಡೋರು ಯಾರು ಇಲ್ವೇ. ಹೆಂಡತಿ ತವ್ರ ಮನೆಗೆ ಹೋದ್ಲು, ಮಗ ಅವಳು ಬಾಲ ಹಿಡ್ಕೊಂಡು ಹೋದ. ಇಲ್ಲಿ ನಾನು ಅನಾಥ ಆಗ್ಬಿಟ್ಟೆ. ಅನಾಥ ಮಗುವಾದೆ ಜುಗ್ಗ, ಹೆಂಡತಿಯೂ ಮಗನೂ ಇಲ್ಲ. ಯಾಕೆ ಹೀಗೆಲ್ಲ ಹೇಳ್ತೀರಾ? ನಿಮ್ಗೇನು ಬೇಕು ಅಂತ ಹೇಳಿ. ಮಾತ್ರೆ ಎಫೆಕ್ಟ್ ಅಮ್ಮ, ಹಸು ಜಾಸ್ತಿ ಆಗತ್ತೆ. ತಿನ್ನಕ್ಕೇನಾದ್ರೂ ಸ್ವಲ್ಪ ಕೊಡಮ್ಮ. ಹುಷಾರಿಲ್ದೇ ಇರೋನ್ನ ಹೀಗೆ ನಮ್ಮ ನೋಡ್ಕೊಳ್ಳೋದು. ಹಾಲು, ಹಣ್ಣು, ಡ್ರೈ ಫ್ರೂಟ್ಸು, ಮತ್ತೊಂದು ಮಗದೊಂದು ಎಲ್ಲ ಕೊಟ್ರೆ ನಾನು ಸ್ವಲ್ಪ ಬೇಗ ಹುಷಾರಾಗ್ತೀನಲ್ವೇನಮ್ಮ? ಮಾವ, ತುಂಬ ನೋವಾಗ್ತಿದ್ಯಾ? ಯಾಕೆ ಹೇಳ್ತೀಯಮ್ಮ? ನೋವು ಅಂದರೆ ಅಷ್ಟಿಷ್ಟಲ್ಲ ಅಮ್ಮ, ಪ್ರಾಣ ಹೋಗುತ್ತೆ. ಪ್ರಾಣ ಏನು ಹೋಗೋದಿಲ್ಲ. ಹೀಗೆ ನೋವು ನೋವು ಅಂತ ಹಾಸಿಗೆ ಮೇಲೆ ಮಲಗಿದ್ರೆ ನೋಡೋ ಆ ಮೈ ಮೂಳೆಗಳೆಲ್ಲ ತುಕ್ಕಿಡ್ದು ಹೋಗುತ್ತೆ. ಆಮೇಲೆ ಹಾಂ, ಅದಕ್ಕೆ ಏನೂ ಆಗಲ್ಲ. ಎದ್ದು ಒಂದೆರಡು ಹೆಜ್ಜೆ ಓಡಾಡು. ಏನ ನಡೆಯೋದ? ಸಾಧ್ಯನೇ ಇಲ್ಲ. ನಾನೇನಾದರೂ ಅಪ್ಪಿ ತಪ್ಪಿ ಹೆಜ್ಜೆ ಕೆಳಗಿಟ್ರೆ ಲಟಕ್ ಅಂತ ಸೊಂಟ ಮುರಿದೋಗತ್ತಷ್ಟೆ. ಹಾಗೆಲ್ಲ ಏನೂ ಆಗಲ್ಲ ಅಂಕಲ್. ನಿಮ್ಗೆಲ್ಲ ಚೆಕಪ್ಪು ಮಾಡಿಸಾಗಿದೆ ಅಲ್ವಾ? ನಿಮ್ಗೇನೂ ತೊಂದರೆ ಆಗಿಲ್ಲ. ಸ್ವಲ್ಪ ನೋವಿರ್ಬೋದಷ್ಟೇ. ಮನುಷ್ಯನಿಗಾಗಿರೋ ನೋವು ಆ ಮಿಷನ್ಗಳಿಗೆ ಏನಮ್ಮ ಗೊತ್ತಾಗತ್ತೆ? ಆ ಎಕ್ಸ್ರೇಗಳಿಗೆ, ಸ್ಕ್ಯಾನಿಂಗ್ಗೆ ಅಮ್ಮ ನನಗಾಗ್ತಿರೋ ನೋವು ಗೊತ್ತಾಗತ್ತಾ? ಹಾಗಾದ್ರೆ ನೀನು ನಡೆಯೋದಿಲ್ವಾ? ನಡೆಯೋಕ್ಕಾಗಲ್ಲ ದತ್ತ ಅವರೇ. ಅಯ್ಯೋ ಹೌದಾ, ಪಾಪ. ಹೇಗಿದ್ದವನು ಹೇಗಾಗ್ಬಿಟ್ಟೆ ನೋಡು. ಸರಿ, ನಾನು ಕೆಲಸ ಮಾಡು. ನೀನು ಹುಷಾರಾಗೋವರೆಗೂ ಮಲ್ಕೊಂಡೆ ನಿನಗೆ ಏನೇನು ಸೇವೆ ಬೇಕೋ ಅಷ್ಟನ್ನು ಮಾಡಿಸ್ಕೊ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.